ಮಳೆಯಿಲ್ಲವೇ ಮಡಿ ಮನಸ್ಥಿತಿಗೆ ಜಿಕೆವಿಕೆ ಕೃಷಿ ವಿದ್ಯಾರ್ಥಿಗಳು ತಲುಪಿದ್ದಾರೆ. ಕಳೆದ 22 ದಿನಗಳಿಂದ ತರಗತಿಯನ್ನು ಬಹಿಷ್ಕರಿಸಿ ಹೋರಾಟ ಮಾಡಿದ್ರೂ ಕೂಡ ಫಲ ಸಿಗದ ಕಾರಣ ಇದೀಗ ಫ್ರೀಡಂ ಪಾರ್ಕ್ಗೆ ಹೊರಟು ವಿಸ್ತರಿಸಿದ್ದಾರೆ. ಅಕ್ರಮ ನೇಮಕಾತಿ ಸಿಡಿದೆದ್ದ ವಿದ್ಯಾರ್ಥಿಗಳು, ಜಿಕೆವಿಕೆ ವಿದ್ಯಾರ್ಥಿಗಳ ಹೋರಾಟ. ಇಂದಿನಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ. ಕಷ್ಟಪಟ್ಟು ಓದಿ ಜಿಕೆವಿಕೆಯಲ್ಲಿ ಸೀಟು ಪಡೆದ ಕೃಷಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಸರ್ಕಾರಿ ಮತ್ತು ಅನುದಾನಿತ ವಿವಿ ವಿದ್ಯಾರ್ಥಿಗಳ ಜೊತೆಗೆ ಕೃಷಿ ಅಧಿಕಾರಿಗಳ ನೇಮಕಾತಿಗೆ ಖಾಸಗಿ ವಿವಿಗೂ ಅವಕಾಶ ಮಾಡಿಕೊಡಲಾಗಿದೆ. 9 ವರ್ಷಗಳ ನಂತರ ಕರೆಯಲಾದ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಅಕ್ರಮದ ವಾಸನೆಯಂತ ವಿದ್ಯಾರ್ಥಿಗಳ ಆರೋಪ ಕೇಳಿಬಂದಿದೆ. 2022 ಗೆಜೆಟ್ ನಿಯಮದ ಪ್ರಕಾರ ಐಸಿಎಆರ್ ಅಕ್ರಿಡೇಷನ್ ಇರೋ ಸರ್ಕಾರಿ ಮತ್ತು ಅನುದಾನಿತ ವಿವಿಗಳಿಗೆ ಮಾತ್ರ ಅರ್ಹತೆ. ಆದರೆ ಪಟ್ಟಿಯಲ್ಲಿ ರಾಯಕ್ಟ್ ವಿವಿಯನ್ನ ಸೇರಿಸಲಾಗಿದೆ. ಇದು ತಮಗೆ ಅನ್ಯಾಯ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. 22 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈಗ ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ ನೀಟ್ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ನಮ್ಮ CM ಸರ್ ಜೊತೆ ಕೂಡಿ ಹಲವಾರು ರೈತರು ಇರ್ಬೋದು, ಬೇರೆಯವರು ಎಲ್ಲರೂ ಕೂಡ ಹೋಗಿ ಸಪೋರ್ಟ್ ಮಾಡಿದ್ರು. ಅಲ್ಲಿರೋಂಥ ಮಕ್ಕಳಿಗೆ ನ್ಯಾಯ ಸಿಗೋ ತನಕ ಅವರು ಬಿಡಲಿಲ್ಲ. ಈಗ ನಮಗೂ ಕೂಡ ಅನ್ಯಾಯ ಆಗಿದೆ. ನಾವು 22 ದಿನದಿಂದ ಹೋರಾಟ ಮಾಡ್ತಿದ್ವಿ, ಆದರೆ ಇನ್ನೂ ಸರ್ಕಾರಕ್ಕೆ ಅದು ಅಷ್ಟು ಪರಿಣಾಮವಾಗಿ ಮುಟ್ಟಿಲ್ಲ. ಅದಕ್ಕೆ ಹಲವಾರು ಸಂಘಟನೆಗಳು ನಮ್ಗೆ ದಯವಿಟ್ಟು ಫ್ರೀಡಂ ಪಾರ್ಕಿಗೆ ಬಂದು ಸಪೋರ್ಟ್ ಮಾಡಬೇಕು. ನಾವು ಹೋರಾಟ ಮಾಡ್ತಿದ್ವಿ, ನಮ್ಮ ಜೊತೆಗೆ ನಿಮ್ಮ ಕೈಲಾಗಿದ್ದು ಏನಾಗುತ್ತೋ ಅದನ್ನು ಬಂದು ನಮ್ಮ ಜೊತೆಗೆ ನಿಂತ್ಕೊಂಡ್ರೆ ನಾವು ಈ ಹೋರಾಟದಲ್ಲಿ ಖಂಡಿತ ನಾವು ಸಕ್ಸಸ್ ತಗೋತೀವಿ. ನಿಮ್ಮಿಂದ ನಮಗೂ ಕೂಡ ನಮ್ಮ ಕೃಷಿ ಏನಿದೆ ಡಿಗ್ರಿ ಅದು ಮುಂದೆ ಇನ್ನೂ ಇರುತ್ತೆ. ಕಳೆದ 22 ದಿನಗಳಿಂದ ತರಗತಿ ಬಹಿಷ್ಕರಿಸಿ ಹೋರಾಟ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಈಗ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತಿನಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈ ಹೋರಾಟಕ್ಕೆ ಜಿಕೆವಿಕೆಯ ಹಳೆ ವಿದ್ಯಾರ್ಥಿಗಳು ಕೂಡ ಬೆಂಬಲ ಸೂಚಿಸಿದ್ದಾರೆ. ಅರ್ಹರಿಗೆ ಮಾತ್ರ ಅವಕಾಶ ಸಿಗಬೇಕು, ಅಕ್ರಮ ನೇಮಕಾತಿ ರದ್ದು ಮಾಡಬೇಕು ಅನ್ನೋ ಒತ್ತಾಯಕ್ಕೆ ಕೈ ಜೋಡಿಸಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಕಾವೇರಲ್ಲಿದೆ ಹೋರಾಟ. ಅಗ್ರಿಕಲ್ಚರ್ ಆಫೀಸರ್ಸ್ ಅಸೋಸಿಯೇಷನ್, AAO ಅಸೋಸಿಯೇಷನ್ ಅವರುಗಳಿಗೂ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಡೈರೆಕ್ಟರೇಟ್ ಆಫ್ ಅಗ್ರಿಕಲ್ಚರ್ ಅವ್ರಿಗೂ ಇದನ್ನು ಗಮನಕ್ಕೆ ತಂದು ಅವರು ಇದಕ್ಕೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ರೈತ ಸಂಸ್ಥೆಗಳು, ರೈತರ ಮುಖಂಡರು ಅವರು ಸಹ ಇದಕ್ಕೆ ಭಾಗವಹಿಸಬೇಕು. ಹಾಗೆ ಎಲ್ಲರೂ ನಮ್ಮ ಇದಕ್ಕೆ ಅಪೋಸಿಷನ್ ಪಾರ್ಟೀಸ್ ಇದೆಲ್ಲ ಅವರು ಸಹ ಭಾಗವಹಿಸಬೇಕು. 8ನೇ ತಾರೀಕಿನ ಎಕ್ಸಾಮ್ನ ಸ್ಟಾಪ್ ಮಾಡಬೇಕು. ಫಸ್ಟು ತರಗತಿ ಬಿಟ್ಟು ರಸ್ತೆಗಿಳಿದ ವಿದ್ಯಾರ್ಥಿಗಳ ಧ್ವನಿಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ಈ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ.